ನಾವು ಇವತ್ತೆಲ್ಲಿ ಬಂದಿದ್ದೀವಿ ಅಂದರೆ ಆದಿಚುಂಚನಗಿರಿ ದೇವಸ್ಥಾನದ ಹತ್ರ ಇದ್ದೀವಿ. ನಾವು ನಮ್ಮ ಫ್ರೆಂಡ್ ಪ್ರವೀಣ ಇಲ್ಲಿ ಬಂದು ಎಷ್ಟೊಂದು ವರ್ಷ ಆಗಿತ್ತು, ಒಂದು 2-3 ಇಯರ್ಸ್ ಮೇಲೆ ಆಗಿತ್ತು, 4 ಇಯರ್ಸ್ ಆಗಿತ್ತು. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಅದು ಕೆಳಗಡೆ ಕಾಣಿಸ್ತಾ ಇರೋ ದೇವಸ್ಥಾನ. ಇಲ್ಲಿ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ಇದ್ದೀವಿ. ವ್ಯೂ ಚೆನ್ನಾಗೈತೆ ಇಲ್ಲೆಲ್ಲ. ಅದಕ್ಕಿಂತ ಮುಖ್ಯವಾಗಿ ನನ್ನ ಲೈಫಲ್ಲಿ ಒಂದು ದರಿದ್ರ ಬಂದಿತ್ತು. ದರಿದ್ರ ಆಲ್ರೆಡಿ ಹೋಗೋ ಸ್ಥಿತಿಲೈತೆ. ಆ ದರಿದ್ರ 1 ವರ್ಷ ಆಗಿತ್ತು. 1 ವರ್ಷದ ಮೇಲೆ 2 ತಿಂಗಳಿತ್ತು ನಮ್ಮ ಮನೇಲಿ. ಇವಾಗ ಆ ದರಿದ್ರ ಆಲ್ಮೋಸ್ಟ್ ಮನೆ ಬಿಟ್ಟು ಆಚೆ ಹೋಗೈತೆ. ಅದಕ್ಕೆ ಫಸ್ಟ್ ಟೈಮ್ ಆ ದರಿದ್ರ ಹೋಗಿ 1 ವರ್ಷದ ಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು. ಆರಾಮಾಗಿ ಹೋಗಲಿ. ದರಿದ್ರ ಇದ್ದಷ್ಟು ನಮಗೆ ದರಿದ್ರ ಅಂಟ್ಕೊಳ್ಳುತ್ತೆ ಮನೆಯಲ್ಲಿ. ಫಲ ದರಿದ್ರ ಬಿಟ್ಟು ಹೋಗೈತೆ. ಆಲ್ಮೋಸ್ಟ್ ಚೆನ್ನಾಗಿರಬೇಕು. ಇನ್ಮೇಲೆ ಒಳ್ಳೆಯ ಜೀವನ ಕಟ್ಕೋಬೇಕು. ಆ ದರಿದ್ರ ನಿಲ್ಸ್ಕೋಬಾರ್ದು. ಆದಷ್ಟು ಬೇಗ ದರಿದ್ರಕ್ಕೆ ಒಂದು ಕ್ಲೈಮ್ಯಾಕ್ಸ್ ಕೊಡ್ತೀವಿ ಅಷ್ಟೇ. ಇದೇ ದೇವಸ್ಥಾನ ವ್ಯೂ. ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಹೋದೋ ಬ್ಲಾಗ್ ಮಾಡಬೇಕು ಅಂತ ಏನಿರಲಿಲ್ಲ, ಹಂಗಾರು ಮಾಡ್ತಾಯಿದ್ದೀನಿ. ಹುಡುಗ ಯಾಕೋ ಟೈಮ್ ಆಗುತ್ತೆ ಅಂತ ಓಡೋಗ್ತಾನೆ. ದೇವಸ್ಥಾನ ಸಕ್ಕತ್ತಾಗೈತೆ. ಎಲ್ಲ ಬಂದು ಹಾಸ್ಟೆಲ್ಸು ಅಲ್ಲಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇರೋದು ಇವ್ರದ್ದೇ ಸಂಸ್ಥೆ ಆದಂಥದ್ದು. ಒಳ್ಳೆ ವ್ಯೂ ಪಾಯಿಂಟ್. ನಾವು ಇವಾಗ ಆ್ಯಕ್ಚುಲಿ ಇಲ್ಲಿ ಬಂದ ಉದ್ದೇಶ, ನಮ್ಮ ಫ್ರೆಂಡ್ ಹಾಸನಲ್ಲಿ ಒಬ್ಬರು ಹೋಗಿದ್ದಾರೆ ಬೈಕ್ ಆಕ್ಸಿಡೆಂಟಾಗಿ. ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಹುಡುಗ ಯಾಕೋ ಯಾರ್ದೋ ಹುಡುಗಿ ಜೊತೆ ಮಾತಾಡ್ತಾನೆ ಅವನೇ ಅಷ್ಟೊತ್ತಿನಿಂದ. ಬೆಟ್ಟದ ಮೇಲೂ ದೇವಸ್ಥಾನ ಐತೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನಾವು ಇದುವರೆಗೂ ಹೋಗಿಲ್ಲ ಅಷ್ಟು ದೂರ. ನೋಡ್ಬೇಕು, ಏನೋ ಇನ್ನೊಂದು ಕೆಡ್ತಾನೆ ಇದ್ದಾರೆ ದೇವಸ್ಥಾನದ ಮೇಲೆ ದೇವಸ್ಥಾನ ಎಲ್ಲ. ಆ್ಯಕ್ಚುಲಿ ಎಲ್ಲ ಇಲ್ಲಿಂದ ಎಂಟ್ರೆನ್ಸ್ ಕೆಳಗಡೆಯಿಂದ ನಡ್ಕೊಂಡು ಬರ್ತಾರೆ ಮೇಲ್ಗಡೆಯಿಂದ. ಇಲ್ಲೆಲ್ಲ ಮ್ಯೂಸಿಯಂ ಥರ ಎಲ್ಲ ಐತೆ.